ಚೆನ್ನಭೈರಾದೇವಿಯನ್ನು ಗೇರುಸೊಪ್ಪೆಯ ರಾಣಿ ಅಥವಾ ಕಾಳುಮೆಣಸಿನ ರಾಣಿ ಎಂದು ಕರೆಯಲಾಗಿದೆ. ಮಲೆನಾಡಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದ ಕಾಳುಮೆಣಸನ್ನು ಯುರೋಪಿಗೆ ರಫ್ತು ಮಾಡುತ್ತಿದ್ದ ಕಾರಣ ಈಕೆಗೆ ಕಾಳುಮೆಣಸಿನ ರಾಣಿ ಎಂದು ಕರೆಯಲಾಗುತ್ತಿತ್ತು. ಪೋರ್ಚುಗೀಸರು ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ತನ್ನ ಜಾಣ್ಮೆಯಿಂದ ನಿರ್ವಹಿಸಿದ ರಾಣಿ ಚೆನ್ನಭೈರಾದೇವಿ ಸುಮಾರು 54 ವರ್ಷಗಳ ಕಾಲ, ಅಂದರೆ 1555ರಿಂದ 1600ರವರೆಗೆ ರಾಜ್ಯಭಾರ ನಡೆಸಿದರು. ಭರತಖಂಡದ ಇತಿಹಾಸದಲ್ಲಿ ಬಹುಶಃ ಇಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ರಾಣಿ ಕಾಣಿಸುವುದಿಲ್ಲ. ಸಾಳುವ ವಂಶದ ವೀರ ವನಿತೆ ಬದುಕಿರುವಷ್ಟು ಕಾಲ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿದ್ದಳು. ದಕ್ಷಿಣ ಕೊಂಕಣಕ್ಕೆ ತಮ್ಮ ಒಡೆತನವನ್ನು ಮತ್ತು ಮತಾಂತರ ಕೆಲಸಗಳನ್ನು ವಿಸ್ತರಿಸಲು ತುದಿಗಾಲಲ್ಲಿ ನಿಂತಿದ್ದ ಪೋರ್ಚುಗೀಸರ ಪ್ರಯತ್ನಕ್ಕೆ ಅಡ್ಡಗೋಡೆಯಾಗಿ ನಿಂತು ಇಂದಿನ ಕೆನರಾ ಪ್ರದೇಶವನ್ನು ರಕ್ಷಿಸಿದವರು ರಾಣಿ ಚೆನ್ನಭೈರಾದೇವಿ. ಬ್ರಿಟಿಷರೊಡನೆ ಅಗತ್ಯವಿದ್ದಾಗ ಸ್ನೇಹ, ಸಮಸ್ಯೆ ಬಂದಾಗ ಸಮರ, ಎರಡಕ್ಕೂ ಸಿದ್ಧವಾಗಿ ವೀರಗ್ರಣಿಯಾಗಿ ನಿಂತ ಮಹಾತಾಯಿ. ರಾಜಕೀಯವಾಗಿ ಪೋರ್ಚುಗೀಸರನ್ನು ವಿರೋಧಿಸಿದರೂ ಕೂಡ ತನ್ನ ಚಾಣಾಕ್ಷತೆಯಿಂದ ಅವರೊಂದಿಗೆ ವ್ಯವಹಾರ ಮೈತ್ರಿಯನ್ನು ಬೆಳೆಸಿಕೊಂಡು ಮೆಣಸು, ಅಕ್ಕಿ, ದಾಲ್ಚಿನ್ನಿ, ಬೆಲ್ಲ, ಭತ್ತ, ಗಂಧ, ಶುಂಠಿ, ಲವಂಗ ಮುಂತಾದ ವಸ್ತುಗಳನ್ನು ಮಾರಿ ರೈನಾದ ಪಿಮೆಂಟಾ ಎಂಬ ಬಿರುದನ್ನು ಪಡೆದಿದ್ದರು. ರಾಣಿ ಚೆನ್ನಭೈರಾದೇವಿ ಇಲ್ಲದಿದ್ದರೆ ಪೋರ್ಚುಗೀಸರು ನಾವೆಗಳ ನಿರ್ಮಾಣಕ್ಕೆ ಬೇಕಾದ ಮಾವು, ಸುರಹೊನ್ನೆ, ಹೆಬ್ಬಲಸು, ಗುಳಮಾವು ಇನ್ನು ಅನೇಕ ಮರಗಳನ್ನು ಕಡಿದು ಪಶ್ಚಿಮ ಘಟ್ಟವನ್ನು ಅಂದೇ ಬರಿದಾಗಿಸುತ್ತಿದ್ದರು. ಚೆನ್ನಭೈರಾದೇವಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಳ ಸಮಕಾಲೀನರು ಹಾಗೂ ಅನೇಕ ವಿಷಯಗಳಿಗೆ ಎಲಿಜಬೆತ್ ಸರಿಸಮಾನವಾಗಿದ್ದರು. ಅನೇಕ ವಿಷಯಗಳಲ್ಲಿ ಎದುರಾಗುವ ವೈರುಧ್ಯಗಳಿಗೆ ಚಾಣಾಕ್ಷತೆಯಿಂದ ಮೈತ್ರಿಗಳ ಮೂಲಕವೂ ದಿಟ್ಟತನದಿಂದ ನಿಭಾಯಿಸಿ ಆರ್ಥಿಕ, ಸಾಂಸ್ಕೃತಿಕ ಮೈಲಿಗಲ್ಲನ್ನು ಬಿಟ್ಟುಕೊಡದೆ ತನ್ನ ಸಾಮರ್ಥ್ಯದಿಂದ ರಾಜ್ಯವನ್ನು ಗಟ್ಟಿಯಾಗಿ ಹಿಡಿದಿಟ್ಟು ಸಮರ್ಥವಾಗಿ ಆಳ್ವಿಕೆಯಲ್ಲಿ ಯಶಸ್ವಿಯಾಗಿದ್ದರು. ನಮ್ಮ ನಾಡಿನ ರಾಣಿಯರು ಕಚ್ಚೆ ನಿಂತರೆ ಎದುರಾಳಿಗಳ ಎದೆ ನಡುಗಿಸುವಲ್ಲಿ ನಮ್ಮವರು ಎಂದೂ ಹಿಂದೆ ಸರಿದವರಲ್ಲ. ಆದರೆ ನಮ್ಮವರ ಇತಿಹಾಸವನ್ನು ನಾವು ತಿಳಿಯಬೇಕಾಗಿದೆ. ಧನ್ಯವಾದಗಳು ಕನ್ನಡಿಗರೇ.